ನೀವು ಪ್ರಾಮಾಣಿಕರು ಅಂತ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಅಷ್ಟೇ. ಮತ್ತೆ ನೀವೆಲ್ಲ ಬಹಳ ಸಮಾಜ ಕಟ್ಟಿರಲ್ಲ, 18 ವರ್ಷ ಪ್ರಭಾವಿಗಳು ನೀವು. ನಿಮ್ಮ ಮಾತಿನ ಮೇಲೆ ಮೊನ್ನೆ ಸರ್ಕಾರ ರಚನೆ ಆಗ್ಬೇಕಾದ್ರೆ ಮಂತ್ರಿಗಿರಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಯಾರಿಗೂ ಕೊಡಲಿಲ್ಲ? ಅವ್ರಿಗೆ ಗೊತ್ತಾಗಿದೆ ನಿಮ್ಮಂತ ಅಯೋಗ್ಯರಿಂದ ಸಮಾಜ ಒಡೆದೋಗಿದೆ, ಇವ್ರ ಶಕ್ತಿ ಕುಂದೋಗಿದೆ, ಇವ್ರನ್ನ ನಾವು ಗಮನಿಸೋ ಅವಶ್ಯಕತೆ ಇಲ್ಲ, ಇವರಿಂದ ನಮಗೇನು ನಷ್ಟ ಆಗೋದಿಲ್ಲ ಅಂತ ಹೇಳಿ ಅವರು ಅದರಲ್ಲೂ ಒಬ್ಬರು ದೇಶ ಹೇಳಕ್ ಹೋಗಿದ್ದಾರೆ. ಒಬ್ಬರು 2A ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಆದಾಗ ನಾನೇ ನಾಯಕ ಅಂತ ಹೇಳಿದ್ರು. ತದನಂತರದಲ್ಲಿ ಸಮಾಜಕ್ಕೆ ಏನು ಕೊಡಬೇಡಿ ಅಂತ ಈ ಸರ್ಕಾರದಲ್ಲಿ ಬಾಯಿ ತೆಗೆದಂತ ಮನುಷ್ಯನ ಹೆಸರನ್ನ ಯಾಕೆ ಶಿವಾನಂದ ಪಾಟೀಲ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ಗಣೇಶ್ ಹುಕ್ಕೇರಿ ಹೆಸರು ಯಾಕೆ ಕೇಳಲಿಲ್ಲ? ಅಶೋಕ್ ಮನಗೋಳಿ ಹೆಸರು ಯಾಕೆ ಕೇಳಲಿಲ್ಲ? BR ಪಾಟೀಲ್ ಹೆಸರು ಯಾಕೆ ಕೇಳಲಿಲ್ಲ? ಸ್ವಾರ್ಥಿಗಳು ತಮ್ಮ ಲಾಭಕ್ಕಾಗಿ ಆ ಕಾಶ್ಯಪನ್ನ ಬಳಸ್ಕೊಳ್ಳೋಕ್ಕೋಸ್ಕರ ಅವನ ಹೆಸರು ಹೇಳಕ್ ಹೋಗಿದ್ದಾರೆ. ಅವನ ಹೆಸರು ಹೇಳಿ ಇನ್ನು ಆಗೋದು ತಪ್ಪಿಸ್ಬಿಟ್ರು. ಪಾಪ ಅವನು ಮಾಡ್ಲಿಲ್ಲ, ಆಗೋದು ಬಿಡ್ಲಿಲ್ಲ. ಇವ್ರು ಹೋಗದೆ ಇದ್ರೆ ಆಗ್ಯಾರ ಮಾಡ್ತಿದ್ರು ನಮ್ಮ ಸಮಾಜಕ್ಕೆ. ಇವ್ರಿಗೆ ಏನ್ ಶಕ್ತಿ ಇದೆ ಅಂತ ಹೋಗಿದ್ದಾರೆ. ನೀವು ಪ್ರಾಮಾಣಿಕರು ಅಂತ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಅಷ್ಟೇ. ಮತ್ತೆ ನೀವೆಲ್ಲ ಬಹಳ ಸಮಾಜ ಕಟ್ಟಿರಲ್ಲ, 18 ವರ್ಷ ಪ್ರಭಾವಿಗಳು ನೀವು. ನಿಮ್ಮ ಮಾತಿನ ಮೇಲೆ ಮೊನ್ನೆ ಸರ್ಕಾರ ರಚನೆ ಆಗ್ಬೇಕಾದ್ರೆ ಮಂತ್ರಿಗಿರಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಯಾರಿಗೂ ಕೊಡಲಿಲ್ಲ? ಅವ್ರಿಗೆ ಗೊತ್ತಾಗಿದೆ ನಿಮ್ಮಂತ ಅಯೋಗ್ಯರಿಂದ ಸಮಾಜ ಒಡೆದೋಗಿದೆ, ಇವ್ರ ಶಕ್ತಿ ಕುಂದೋಗಿದೆ, ಇವ್ರನ್ನ ನಾವು ಗಮನಿಸೋ ಅವಶ್ಯಕತೆ ಇಲ್ಲ, ಇವರಿಂದ ನಮಗೇನು ನಷ್ಟ ಆಗೋದಿಲ್ಲ ಅಂತ ಹೇಳಿ ಅವರು ಅದರಲ್ಲೂ ಒಬ್ಬರು ದೇಶ ಹೇಳಕ್ ಹೋಗಿದ್ದಾರೆ. ಒಬ್ಬರು 2A ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಆದಾಗ ನಾನೇ ನಾಯಕ ಅಂತ ಹೇಳಿದ್ರು. ತದನಂತರದಲ್ಲಿ ಸಮಾಜಕ್ಕೆ ಏನು ಕೊಡಬೇಡಿ ಅಂತ ಈ ಸರ್ಕಾರದಲ್ಲಿ ಬಾಯಿ ತೆಗೆದಂತ ಮನುಷ್ಯನ ಹೆಸರನ್ನ ಯಾಕೆ ಶಿವಾನಂದ ಪಾಟೀಲ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ಗಣೇಶ್ ಹುಕ್ಕೇರಿ ಹೆಸರು ಯಾಕೆ ಕೇಳಲಿಲ್ಲ? ಅಶೋಕ್ ಮನಗೋಳಿ ಹೆಸರು ಯಾಕೆ ಕೇಳಲಿಲ್ಲ? BR ಪಾಟೀಲ್ ಹೆಸರು ಯಾಕೆ ಕೇಳಲಿಲ್ಲ? ಸ್ವಾರ್ಥಿಗಳು ತಮ್ಮ ಲಾಭಕ್ಕಾಗಿ ಆ ಕಾಶ್ಯಪನ್ನ ಬಳಸ್ಕೊಳ್ಳೋಕ್ಕೋಸ್ಕರ ಅವನ ಹೆಸರು ಹೇಳಕ್ ಹೋಗಿದ್ದಾರೆ. ಅವನ ಹೆಸರು ಹೇಳಿ ಇನ್ನು ಆಗೋದು ತಪ್ಪಿಸ್ಬಿಟ್ರು. ಪಾಪ ಅವನು ಮಾಡ್ಲಿಲ್ಲ, ಆಗೋದು ಬಿಡ್ಲಿಲ್ಲ. ಇವ್ರು ಹೋಗದೆ ಇದ್ರೆ ಆಗ್ಯಾರ ಮಾಡ್ತಿದ್ರು ನಮ್ಮ ಸಮಾಜಕ್ಕೆ. ಇವ್ರಿಗೆ ಏನ್ ಶಕ್ತಿ ಇದೆ ಅಂತ ಹೋಗಿ